ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ. ಅವ್ರ ಮೇಲೆ ಹೇಗಿದೆ ಅಂತ ಗುರು ಸಂಚಾರ ಪ್ರಭಾವ? ಧನುರಾಶಿಯವರಿಗೆ ಗುರುಬಲ ಇತ್ತು, ಈಗ ಆ ಗುರುಬಲ ಹೋಗ್ತಾ ಇದೆ. ಆದರೂ ಧನುರಾಶಿಯವ್ರಿಗೆ ಒಂದು ಎಕ್ಸಾಮ್ಷನ್ಸ್ ನೋಡಿ, ಕೆಲವೊಂದು ರಾಶಿಗಳಿಗೆ ಪ್ರಾಕೃತಿಕವಾಗಿ ಎಕ್ಸಾಮ್ಷನ್ಸ್ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಧನುಸ್ಸು ರಾಶಿಗೆ ಅಧಿಪತಿ ಯಾರಂದರೆ ಗುರುನೇ. ಆಮೇಲೆ ಶನಿ ದೃಷ್ಟಿ ಬೇರೆ ಧನುರಾಶಿಯವ್ರ ಮೇಲಿದೆ. ಇನ್ನು 1 ವರ್ಷ ಗುರುಬಲ ಇರಲ್ಲ ಧನುರಾಶಿಯವ್ರು ಅನ್ನೋದು ವೆರಿ ಕ್ಲಿಯರು. ಗುರುಬಲ ಹೋದರೂ ಕೂಡ ನಿಮ್ಮ ಬಲ ಏನು ಕಮ್ಮಿ ಆಗಲ್ಲ, ಅಥವಾ ಗುರುವಿಂದ ನಿಂಗೆ ಸಿಗಬೇಕಾಗಿರ್ತಕ್ಕಂಥ ಅನುದಾನಗಳು ಅಥವಾ ಅವರಿಂದ ಸಿಗಬೇಕಾದ ಕರುಣೆಗಳು ಯಾವುದೂ ಏನು ಕಡಿಮೆ ಏನಾಗಲ್ಲ, ಯಥೇಚ್ಛವಾಗೇ ಸಿಗುತ್ತೆ. ಆಯಿತಾ? ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಧನುರಾಶಿಯವರು ಇಷ್ಟು ದಿನ ನೀವು ಏನೇನು ಎಂಜಾಯ್ ಮಾಡ್ತಾಯಿದ್ರಿ, ಸಂಪಾದನೆ ಮಾಡ್ತಾಯಿದ್ರಿ, ಅದನ್ನು ಫ್ಯೂಚರ್ಗೆ ಅಂತ ಉಳಿಸ್ದೆ ಎಂಜಾಯ್ ಮಾಡ್ತಾಯಿದ್ರಿ. ಆದರೆ ಇನ್ನು ಮುಂದಕ್ಕೆ 8ನೇ ಮನೆಗೆ ಗುರು ಬಂದಾಗ ಸ್ವಲ್ಪ ವೇಸ್ಟ್ ಖರ್ಚುಗಳು ಅಂತ ಕರಿತೀವಿ ನಾವು. ವೇಸ್ಟ್ ಖರ್ಚುಗಳು, ಸುಮ್ಮನೆ ಖರ್ಚು ಮಾಡೋದು. ಉದಾಹರಣೆಗೆ ಗಾಡಿ ಪೆಟ್ರೋಲ್ ಹಾಕೊಳ್ಳೋದು, ಸುಮ್ಮನೆ ಊರು ಸುತ್ತೋದು, ಇದೊಂಥರ ಖರ್ಚು. ಹೀಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದು, ಮೋಸ ಹೋಗೋದು, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗೋದು, ಲಾಸ್ ಆಗೋದು. ನೀವು ಪ್ರಶ್ನೆ ಮಾಡ್ಬೋದಲ್ಲಿ, ಗುರುಗಳು ಯಾವುದು ಗುರುಬಲ ಇತ್ತಲ್ಲ, 7ನೇ ಮನೆ ದೃಷ್ಟಿ ಇತ್ತಲ್ಲ, ಧನುರಾಶಿಯವರು ಚೆನ್ನಾಗಿತ್ತಲ್ಲ, ಈ ಗುರುಬಲ ಹೋಗ್ತಾ ಇದೆ, ಇದೆಲ್ಲ ಕಟ್ಟಾಗಬೇಕಲ್ಲ ಅಂದರೆ ಇಲ್ಲ, ಗುರುಬಲ ಹೋದರೂ ಕಟ್ಟಾಗಲ್ಲ. ಯಾಕೆಂದರೆ ಗುರು ನಿಮಗೆ ಕೊಟ್ಟೇ ಕೊಡ್ತಾರೆ, ಆದರೆ ನೀವು ಅದನ್ನು ಉಳಿಸಲ್ಲ ಅಂತ ಹೇಳ್ತಾರೆ. ನಾನು ಇದರ ಅರ್ಥ ನೀವು ಕಂಜೂಸ್ ಆಗಲೇಬೇಕು. ದುಡ್ಡಿದೆ ಅಂದರೂ ಖರ್ಚು ಮಾಡಬಾರ್ದು. ನಿಮಗೆ ಊಟ ತಿಂಡಿ ಬಟ್ಟೆ ಖರ್ಚು ಮಾಡ್ಕೊಳ್ಳಿ ಧನುರಾಶಿಯವರು. ಅಷ್ಟು ಬಿಟ್ಟರೆ ವೇಸ್ಟ್ ಖರ್ಚುಗಳನ್ನು ಮಾಡೋಕ್ಕೋಗ್ಬೇಡಿ. ಇದು ಪಾಯಿಂಟ್ ನಂಬರ್ 1 ಧನುರಾಶಿಯವ್ರಿಗೆ. 2ನೇ ಪಾಯಿಂಟು, ನೀವು ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಪ್ಲ್ಯಾನ್ಡ್ ಆಗಿ ಡಿಸಿಷನ್ ತೊಗೊಳ್ಳಿ. ದಿಢೀರಂತ ಏನೇ ಡಿಸಿಷನ್ ತೊಗೊಂಡ್ರು ಧನುರಾಶಿಯವರು ಹಳ್ಳಕ್ಕೆ ಬಿದ್ದಿರಿ ಅಂತ ಅರ್ಥ ಈ ವರ್ಷ. ಹಾಗಾಗಿ ಅದೇ ಸಮಯಕ್ಕೆ ತುಂಬ ನೆಕ್ ಮೂಮೆಂಟ್ ಡಿಸಿಷನ್ ತೊಗೋಬೇಡಿ. ಆಮೇಲೆ ಹೇಳ್ತೀನಿ, ನಾಳೆ ಡಿಸಿಷನ್ ತೊಗೊಳ್ಳೋಣ, ಮುಂದಿನ ವಾರ ತಿಳಿಸ್ತೀನಿ, ಈ ಥರದ ಒಂದು ಮಾತುಗಳನ್ನು ಹೇಳಿ ಡಿಸಿಷನ್ ತೊಗೊಳ್ಳಿ. ಆಮೇಲೆ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ ವೃತ್ತಿಪರ ಜೀವನದಲ್ಲಿ ನಿಮಗೆ ಸಮಸ್ಯೆಗಳಾಗುವಂಥದ್ದು ಸಹಜ. ಹಾಗಾಗಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಹುಷಾರಾಗಿರಿ. ನೀವಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಉದ್ಯೋಗ ಆಯಿತು, ಸಂಬಳ ಆಯಿತು, ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟರ್ನಲ್ ಆಗಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆರ್ಥಿಕವಾಗಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಈ ಸ್ಪೈನ್ ಎಫೆಕ್ಟ್ಸು, ಆಮೇಲೆ ನೆಕ್ಕು ಅಂದರೆ ಕತ್ತಿನ ತೊಂದರೆಗಳು ಮತ್ತು ಬೆನ್ನು ಮೂಳೆ ತೊಂದರೆ, ಈ ನಮ್ಮ ಬೆನ್ನಿನ ಸಮಸ್ಯೆಗಳು ಹೆಚ್ಚು ಕಾಡುವಂಥ ಸಾಧ್ಯತೆ. ಕೂರುವಂಥ ಭಾಗದಲ್ಲಿ ಪೈಲ್ಸಿಂದನೋ ಅಥವಾ ನೋವು ಆಗುವಂಥದ್ದು, ಈ ಕುತ್ಕೊಳ್ಳುವಂಥ ಭಾಗ ಮತ್ತು ಬೆನ್ನಿನ ಭಾಗ ಮತ್ತು ಕತ್ತಿನ ಭಾಗ, ಈ 3 ಭಾಗ ಧನುಷ್ ರಾಶಿಯವರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಒಂದು ಗುರುಶಾಂತಿ ಮಾಡ್ಕೋಬೇಕು. ಗುರುಶಾಂತಿ ಧನುರಾಶಿಯವರು ಕಡ್ಡಾಯವಾಗಿ ಮಾಡ್ಕೋಬೇಕು. ಆಮೇಲೆ ಅರ್ಧಾಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಹಾಗಾಗಿ ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗೋದು, ತಿಂಗಳಿಗೊಮ್ಮೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸುವಂಥದ್ದು, ಆಮೇಲೆ ನೀವು ತೈಲಾಭ್ಯಂಜನ ಮಾಡ್ಕೊಳ್ಳೋದು. ಅಂದರೆ ನೀವೇ ತಿಂಗಳಿಗೊಮ್ಮೆನೋ ಅಥವಾ ವಾರಕ್ಕೊಮ್ಮೆನೋ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ, ಹೀಟ್ ಇದ್ದರೆ ಕೋಲ್ಡ್ ಎಣ್ಣೆ, ಕೋಲ್ಡ್ ಇದ್ದರೆ ಹೀಟ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು